ನನ್ನನ್ನು ಕಾಪಾಡಲಾರೆಯ? ಬೇಗ ಬಂದು ಕಾಪಾಡು ಭಗವಂತ, ಕಾಪಾಡು. Gotipe, bagone mani ni, eke gotipe. On Charlie, eke gotipe, bagone mani ni, eke gotipe. Agra nagne mere, tigla kuna prestele, Agra mere, segura por una sede, Texas Bay, Madonna, Texas Bay, Madonna, Tata Naga de Tundaya, Eke, Gotipe, Bagone Mani, Eke, Gotipe, On Charlie, Bidu Nina Harala, Bidu Harala, hey! Harala, kare nirale durula karala, shikti hey, madana, shikti hey, madana, takka laga de chinte bidu, eke gotipe, sagone mani ni, eke gotipe, eke gotipe, eke gotipe. ಪಾಂಚಾಲಿ ಇವಳೊಡನೆ ಸರಸ ಸಲಾಪವನ್ನು ಆಡಿಕೊಂಡು 4-6 ಮಾತುಗಳನ್ನಾಡೋಣವೆಂದು ಬೆಂದರೆ ಇವಳೇಕೆ ಈ ರೀತಿ ವ್ಯಸನದಿಂದಿರುವಳಲ್ಲ? ಇರಲಿ, ತಿಳಿವೇನು. ಪಾಂಚಾಲಿ, ಪ್ರಿಯತಮೆ, ಏಕೆ ವ್ಯಸನದಿಂದಿರುವೆ? ನಿನ್ನನ್ನೊಲಿಸಲು ನಾನಿಲ್ಲವೇ? ಈ ಪ್ರಚಂಡ ಭೀಮನ ಶೌರ್ಯವನ್ನ ನೀನು ತಿಳಿದಿಲ್ಲವೇ? ತಿಳಿದಿರುವೆನು. ನಿಮ್ಮ ಪರಾಕ್ರಮವನ್ನು ಚೆನ್ನಾಗಿಯೇ ತಿಳಿದಿರುವೆನು. ನಿಮ್ಮಂತಹ ಪತಿಗಳಿದ್ದ ಮೇಲೆ ದುಃಖ ಮೌನವಲ್ಲದೆ ಮತ್ತಿನ್ನೇನಿದೆ? ಪಾಂಚಾಲಿ, ಸಾಕು ಮಾಡು ನಿನ್ನ ಬಿರುದುಗಳನ್ನು. ಹಿಂದೆ ನಿನಗೊದಗಿದ್ದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಪಾರು ಮಾಡಿದವರಾರು? ಪ್ರಚಂಡ ಭೀಮನಲ್ಲವೇ? ನೆಲದ ಸಭಾ ಮಧ್ಯದಲ್ಲಿ ಅಗ್ರಜನ ಮಾತಿಗೆ ಪ್ರತಿಯಾಡಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನ ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಪಾಂಚಾಲಿ, ಪ್ರಿಯತಮೆ, ಚಲಿಸುತ್ತಿರುವ ಸೂರ್ಯ ಚಂದ್ರರು ಇಂದು ಮುಂದಾಗಿ ಚಲಿಸಬಹುದು, ಸಪ್ತ ಸಾಗರಗಳೇ ಬತ್ತಿ ಹೋಗಬಹುದು. ಅಷ್ಟೇಕೆ ತ್ರಿಮೂರ್ತಿಗಳೇ ಅಡ್ಡಲಾಗಿ ಬಂದರು. ಆ ದುರುಳ ಕೌರವನ ಶತರುಂಡಗಳನ್ನ ಚೆಂಡಾಡಿ ನನ್ನ ಪ್ರತಿಜ್ಞೆಯನ್ನ ಈಡೇರಿಸಿಕೊಳ್ಳದೆ ಹೋದರೆ ನಾನು ಪ್ರಚಂಡ ಭೀಮನೇ ಅಲ್ಲ. ಸ್ವಾಮಿ, ಕೋಪಿಸಿಕೊಳ್ಳ. ನಿಮ್ಮ ಮೇಲೆ ನನಗೆ ಯಾವ ಕೋಪವೂ ಇಲ್ಲ. ಶಾಂತರಾಗಿ ಸ್ವಾಮಿ. ಪಾಂಚಾಲಿ, ನಿಲ್ಲಿಸು ನಿನ್ನ ಹೊಗಳಿಕೆಯ ಮಾತುಗಳನ್ನು. ಎಂದು ನಾನು ನೆಲದ ಸಮಾಂಗಣದಲ್ಲಿ ಆ ದುರುಳ ದುರ್ಯೋಧನನ ರಾಜ ಕಿರೀಟವನ್ನು ಪಾಂಚಾಲಿ ನನ್ನ ಎಡಗಾಲಿಂದ ಪುಡಿಪುಡಿ ಮಾಡಿ ಅವನ ತೊಡೆಯನ್ನು ನನ್ನ ಗದೆಯಿಂದ
ಮುರಿದು ಆ ದುರುಳ ದುಶ್ಯಾಸನನ ಒಡಲನ್ನ ಬಗೆದು ಎಂದು 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 ನಿನ್ನ ಬಿರುಮುಡಿಯನ್ನ ಕಟ್ಟಿಸುವಿನ ಅಂದು ಅಂದು ನನ್ನನ್ನು ಬಾಳುವೆಯಂತೆ ಅಲ್ಲಿಯವರೆವಿಗೂ ಈ ಹೊಗಳಿಕೆಯ ಮಾತುಗಳು ಅನವಶ್ಯಕ. ಪಾಂಚಾಲಿ ಪಾಂಚಾಲಿ ಓಹೋ, ಮಧ್ಯಮ ಪಾಂಡವ. ಪಾಂಚಾಲಿ ಒಂದು ರಾಜಸಭೆಯಲ್ಲಿ ಅಗ್ರಜನ ಧರ್ಮಪಾಶಕ್ಕೆ ಬದ್ಧನಾಗಿ ಮಂತ್ರಮುಗ್ಧವಾದ ಸಿಂಹದಂತೆ ಕ್ಷಣಕಾಲ ಮೌನವಿಸಿದಾಗ ಆ ಕಾಂಡವನ್ನು ದಹಿಸಿ ಕಾಲರೇಖಾ ನಿವಾತಕರನ್ನು ವರ್ಧಿಸಿ ಅರನ ಮೆಚ್ಚಿಸಿ ಪಾಂಡವರ ಯಶೋದುಂದುಮೆಯನ್ನು ದೇವಲೋಕದಲ್ಲಿ ಬೆಳಗಿದ ಈ ಗಾಂಡಿವೆಯ ಪರಾಕ್ರಮದ ಎದುರು ನಿನ್ನ ನಿಂದನೆ ನುಡಿಯ ಕೇಳು. ಮುಂದೆ ಮುಂದೆ ನಡೆಯುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಈ ನನ್ನ ಗಾಂಡೀವದಿಂದ ತರಂಗವಾಗಿ ಸಿಡಿದಂತೆ ಹೊರಹೊಮ್ಮುವ ದಿವ್ಯಾಸ್ತ್ರಗಳು ಆ ಕೌರವರ ಗುಂಡಿಗೆಯನ್ನು ಸೀಳುವವು. ತುಂಬಿದ ರಾಜ್ಯಸಭೆಯಲ್ಲಿ ಆ ದುರುಳ ಕೌರವನ ಮಾತಿಗೆ ಮಾತು ಬೆಳೆದು ಗಹಗಹಿಸಿ ನಕ್ಕನಲ್ಲ ಆ ಸೂತ ಅವನ ಶಿರಸ್ಸನ್ನು ಛೇದಿಸುವುದಾಗಿ ಅಂದೇ ಪ್ರತಿಜ್ಞೆ ಮಾಡಿದನು. ಇಂತಹ ಗಂಡೆದಿರುವಲ್ಲಿ ನೀನೇಕೆ ಚಿಂತಿಸುವೆ? ಶಾಂತಳಾಗು. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಾಟದಿಂದ ಸಕಲ ಸಾಮ್ರಾಜ್ಯವನ್ನೂ ಕಳೆದುಕೊಂಡ ನಾವು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಘೋರ ಅಜ್ಞಾತವಾಸವನ್ನು ನಿಮ್ಮೆಲ್ಲರ ಸಹಾಯದಿಂದ ಶ್ರೀಕೃಷ್ಣ ಪರಮಾತ್ಮರ ದಯೆಯಿಂದ ನಾವು ಕಳೆದದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ಆ ಕೌರವರು ಹೇಳಿರುವಾಗ ಈ ಮಾತುಗಳು ನಮಗೆ ಒಪ್ಪುವುದಿಲ್ಲ. ಸಹೋದರ ಭೀಮಾರ್ಜುನರೇ, ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಶ್ರೀಕೃಷ್ಣನ ಪರಮಾತ್ಮನ ದಯೆಯಿಂದ ಸಂಧಾನದಿಂದಲೇ ಪಡೆಯಬೇಕೆಂದು ನನ್ನ ಇಚ್ಛೆ. ಇದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ. ಅಗ್ರಜ, ಲೋಕಾನುಭವವುಳ್ಳ ನಿನಗೆ ಪ್ರತಿಯಾಡಿನೆಂದು ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಆತ್ಮಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದೀಪೋದ್ಗಾರ ನವೋ ಮಾರ್ಗಗಳೇ ಚಲಿಸಬಹುದು. ಸುರ ನರ ಕಿನ್ನರ ಕಿಂಪುರುಷ ಗಂಧರ್ವ ಯಕ್ಷ ರಾಕ್ಷನೇ ಎದುರಾಗಿ ನಿಲ್ಲಬಹುದು. ಕ್ಷತ್ರಿಯೋಜಿತ ಈ ಕುರುಕುಲವನ್ನು ನುಂಗಿದ ಆ ಕೌರವನ ತಲೆ ಎತ್ತಲು ಬಿಡುವುದಿಲ್ಲ. ಅದು ಅಲ್ಲದೆ ಈ ನಮ್ಮ ಪಾಂಚಾಲಿಯನ್ನ ತಟ್ಟಿ ಕೂರಲು ಕರೆದನಲ್ಲ, ಅವನ ಹಟ್ಟಾಸವು ಎಷ್ಟರ ಮಟ್ಟಿಗಿರಬೇಡ. ನಾನು ನೋಡಲೇಬೇಕು ಅಣ್ಣ, ನಾನು ನೋಡಲೇಬೇಕು. ಈ ಭರತ ವಂಶವನ್ನ ಚಿತ್ರವಾಗಿ ಮಾಡಲು ಹೊರಟಿರುವನಲ್ಲ, ಅವನ ಹಟ್ಟಾಸ ಈ ಭರತ ವಂಶದಲ್ಲಿ ನನ್ನ ಸಮಾನರಿಲ್ಲವೆಂದು ಏಕಿದ ಹೊಚ್ಚು ಮಾನವನ ದಕ್ಷತೆಯನ್ನ ಕಂಡು ಸುಮ್ಮನಿರಲು ಪಾಂಡವರೇನು ಬಲಹೀನರಲ್ಲ. ಅವನಂತಹ ಚಲವಂತನೇ ಆಗಿದ್ದರೆ ಎದುರಿಗೆ ನಿಲ್ಲಲಿ. ಕೋಟ್ಯಾಧ್ಯಕ್ಷರಾಗಿ ಎದುರಿಗೆ ನಿಂತರು ಅವನ ತುಂಡಗಳನ್ನು ಚಂಡಾನೆ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವೆನು.
ಅಗ್ರಜ, ಧರ್ಮ ತತ್ಪರರಾದ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನುಡಿಯುವುದಿಲ್ಲ. ಆದರೆ ಕಳವಿರೋಧಿ ಕೌರವರ ತಲೆಗಳನ್ನು ಸೀಳದೆ ಬಿಡುವುದಿಲ್ಲ. ಆ ಭೀಮಸೇನನ ಅಭಿಮತಕ್ಕೆ ನನ್ನ ಅಭಿಮತ. ಯುದ್ಧವು ನಡೆದೇ ತೀರಲೇಬೇಕು. ಸಹೋದರರೇ, ಸಹಸ್ರಾರು ವರ್ಷಗಳು ತಪಸ್ಸು ಮಾಡಿದ್ದು ವ್ಯರ್ಥವಾದರೆ ಪುನಃ ಅದನ್ನು ಪಡೆಯಲಾದೀತೆ? ಇಲ್ಲ ಇಲ್ಲ, ಯುಗ ಯುಗಗಳು ಕಳೆದರೂ ಪುನಃ ಅದನ್ನು ಪಡೆಯಲಾಗುವುದಿಲ್ಲ. ಈಗ ನಿಮ್ಮೆಲ್ಲರ ಬಯಕೆ ಧರ್ಮಸಮ್ಮತವಾದರೆ ಫಲಾಫಲಗಳನ್ನು ಚಿಂತಿಸುವ ಅಗತ್ಯವಿಲ್ಲ. ಸಹೋದರ ಭೀಮಾರ್ಜುನರೇ, ಈಗ ನಮಗೆ ಉಳಿದಿರುವುದು ಸಹನೆ, ಶಾಂತಿ. ನೋಡ ಗುಡಿಗೆ ಗುಡಿಗೆ ಬಂದು ನೊಳಗೆ ಭೂಮಿ ನೊಳಗೆ ನೊಳಗೆ ಮುಕ್ಕಿ ರಭಸದೆ ಸಂತತ ಓ ತಲೆಗಳಿ ಕಾಲ್ಮೋಡ ಗುಡಿಗೆ ಗುಡಿಗೆ ನಡುಗಳಿಗೆ ಭೂಮಿ ನೊಳಗೆ ನೊಳಗೆ ಮುಕ್ಕಿ ರಭಸದಲ್ಲಿ ಸಂತತ ಓ ತಲೆಗಳಿ ಗುರುಬಲ ತಿಲವಾಂತರು ಯಾದ ಬಿಡೋಣ, ಗುರುಬಲ ತಿಲವಾಂತರು ಯಾದ ಬಿಡೋಣ. ತಳದಿ ಗಂಟದಲ್ಲಿ ಬೆಳಗ್ಗೆ ಬೆಳಗ್ಗೆ ತಳದಿ ಗಂಟದಲ್ಲಿ ವಿಜಯ ಮಳೆದು ಓ ಕಡಿದಿಡುವೆ, ಗುರುಕುಲವ ಕಡಿದಿಡುವೆ. ದುರುಳ ಕೌರವನ ಪರಿವಿಧದಲ್ಲಿ, ದುರುಳ ಕೌರವನ ಪರಿವಿಧ ಕಾಲ್ಮೋಡ ಗುಡಿಗೆ ಗುಡಿಗೆ ನಡೆಯಲಿ ಈ ಭೂಮಿ ನಡಿಗೆ ನಡಿಗೆ ಬಿದ್ದು ಮುಕ್ಕಿನ ಓ ತಲೆಯಲಿ, ಓ ತಲೆಯಲಿ, ಓ ತಲೆಯಲಿ. ಶಾಂತಿ ಇನ್ನೂ ಬಿಟ್ಟಿಲ್ಲವೇ ನಿಮ್ಮ ಹುಚ್ಚುತನದ ಭ್ರಾಂತಿ? ದರ್ಪದ ಕುಡಿಯನ್ನ ಕಿತ್ತೊಗೆದು ಮುಷ್ಟಿ ಮಾತ್ರದಿಂದಲೇ ಮೂಗಜವನ್ನೇ ಜಯಿಸುವಂತ ಬಾಹುಬಲವುಳ್ಳ ಪಾಂಡವರು ಆ ದಾಯಾದಿಗಳ ಶತರುಂಡಗಳನ್ನು ಚೆಂಡಾಡದೆ ಬಿಡುವುದಿಲ್ಲ. ಪಾಂಡವರ ಮಾನ ಮಣ್ಣು ಪಾಲಾಗುವ ಮುನ್ನ ಅಗ್ರಜ, ನಿನ್ನ ಶಾಂತಿಯನ್ನ ಸಹಿಸುವುದು ಸಾಧ್ಯವಿಲ್ಲ, ಸಹಿಸಲಾಗದು, ಸಹಿಸಲಾರನು. ಏನು ಮಾಡಲಿ? ನನ್ನ ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಕಲುಷಿತೆಯಾದ ಈ ಭರತ ಮೂರ್ತಿಯನ್ನು ರಕ್ತದ ಮೋಡಿನಲ್ಲಿ ಮುಳುಗಿಸಲೇ? ಒಂದು ತೋಚದಂತಾಯಿತಲ್ಲ. ಸಹೋದರರೇ, ಈ ವಿಚಾರದಲ್ಲಿ ನಾವು ದುಡುಕುವುದು ಬೇಡ. ನಮ್ಮೆಲ್ಲರ ಅಭಯದಾತನದ ಶ್ರೀಕೃಷ್ಣನು ಬರಲಿ, ನಂತರ ಮುಂದಿನ ಕಾರ್ಯಗಳನ್ನು ವಿಚಾರ ಮಾಡೋಣ. ಸಮ್ಮತಿದಾದ ಸುಜನರ ಪ್ರೇತ. ಅರ್ಜುನ, ಸಮ್ಮತಿದಾದ ಸುಜನರ ಪ್ರೇತ. ಸಮ್ಮತಿದಾದ ಸುಜನರ ಪ್ರೇತ. ಭಾವಾತೀತ ಭಾಗ್ಯವಿದಾತ. ಭಾವಾತೀತ ಭಾಗ್ಯವಿದಾತ. ದೇವಾನಿ ದಯ ತೋರುವ ನರದಾತ. ದೇವಾನಿ ದಯ ತೋರುವ, ದೇವಾನಿ ದಯ ತೋರುವ.
ಗಣಪಾದವನ ಅನೋದಿನ ನಿಮ್ಮ ಗಣಪಾದವನ ಅನೋದಿನ ನಿಮ್ಮ ಗಣಪಾದವನ ಕನಸು ಮನದೈನರಿ ಧ್ಯಾನಿಸುತ್ತಿರುವೆ ಕನಸು ಮನದಿನರಿ ಧ್ಯಾನಿಸುತ್ತಿರುವೆ ದೇವಾನಿ ದಯ ತೋರುವ ದಿನರದಾದ ದೇವಾನಿ ದಯ ತೋರುವ 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 ಪರಮಾತ್ಮ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡಪುತ್ರರೇ, ನಿಮಗೆ ಮಂಗಳವಾಗಲಿ ಮೇಲಕ್ಕೆ ಕೇಳಿ. ಪರಮಾತ್ಮ ಭಕ್ತರ ಪೊರೆವ ಬಡವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಪರಮಾತ್ಮ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣಗಾನವ. ಪರಮಾತ್ಮ ಕರುಣಾನಿಧಿ ಮಾಧವ ಕಂಜಲಕಾಂತ ಮನಮೋಹನ ಕಾರುಣ್ಯ ಗುಣಶೀಲ ನವಮೋಹನ. ಪರಮಾತ್ಮ ಧರ್ಮನಂದನ, ಕಂಜಲಕಾಂತ ಮನಮೋಹನ ಕಾರುಣ್ಯ ಗುಣಶೀಲ ನವಮೋಹನ. ಕಂಜದಳ ಕಾಂಜ ಮನಮೋಹನ ಕಾರುಣ್ಯ ಗುಣಶೀಲ ನವಮೋಹನ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣಗಾನವ. ಕರುಣಾನಿಧಿ ಮಾಧವ ಮಾಧವ ಮಾಧವ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆಯಾ ದೇವ? ನೀನು ಈ ಪಾಂಡವರ ಮೇಲೆ ಇಟ್ಟಿರುವ ವಾತ್ಸಲ್ಯವು ಅಪಾರವಾದದ್ದು ದೇವ. ಧರ್ಮನಂದನ, ಕೃಷ್ಣ ನನ್ನನ್ನು ಇಷ್ಟೊಂದು ಏಕೆ ಹೊಗಳುವೆ? ಕರ್ತವ್ಯ ಪಾಲನೆ ನನ್ನ ಮುಖ್ಯ ಉದ್ದೇಶ. ಹಾದಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಶೆಗಾಗಿ ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಗೆ ಬಲಿಕೊಡಲೆ ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಕೃಷ್ಣ? ಅಂದರೆ ಅಂದರೆ ಸಮರವನೊಲ್ಲೆನಯ್ಯ ಸಿರಿ ಸಂಪದಗಾತೆಗ
ಒಂದು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ನೀತಿಸಿ ಸಹಿಸಲೇ ದಿಗದಿ ತೆರಳು ಸಂಧಿಗೆ ಆಪತ್ತೊಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ ಧರ್ಮನಂದನ, ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟೆಯನ್ನು ಕಳೆದುಕೊಳ್ಳುವರಿಂದ ಪ್ರಯೋಜನವೇನು ಕೃಷ್ಣ? ಕಲುಷಿತೆಯಾದ ಈ ಭರತ ಮೂರ್ತಿಯ ಶಿರದಲ್ಲಿ ಎಪ್ಪುಗಟ್ಟಿರುವ ರಕ್ತದ ಕಣಗಳನ್ನು ಅದಾವ ಪವಿತ್ರ ಜಲದಿಂದ ಶುದ್ಧಗೊಳಿಸಲಿ ಏನು ಕೃಷ್ಣ? ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತವಂತೆ ಮಾಡು ಮುಕುಂದ. ಧರ್ಮನಂದನ, ಕೃಷ್ಣ, ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಕೃಷ್ಣ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದುದೇ. ಅದಕ್ಕೆ ಈ ನಿನ್ನ ಸಹೋದರರು ನಮ್ಮಗಳ ಅಭಿಪ್ರಾಯಕ್ಕೆ ಅಗ್ಗದನೆಂಬ ಕಟ್ಟು ಬೃಹದಾಕಾರದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನ ಭೇದಿಸಿ ಮುನ್ನುಗ್ಗೋಣವೆಂದರೆ ಪಾತ್ರವೆಂಬ ಪಾಶ ನಮ್ಮನ್ನ ಅಂಧರನ್ನಾಗಿ ಮಾಡಿದೆ. ಸುಡಬೇಕು ಈ ನಮ್ಮ ಪಾಪಿ ಜನ್ಮವನ್ನು. ಭೀಮಸೇನ, ಪರಮಾತ್ಮ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ? ವಾಸುದೇವ, ಆದಿಯಿಂದಲೂ ಅನಿಷ್ಟ ಧರ್ಮಿಷ್ಠಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗೋಣವೆಂದರೆ ಅಗ್ರಜ ಧರ್ಮವೆಂಬ ಪಾಶವು ನಮ್ಮನ್ನು ಬಿಟ್ಟಿಲ್ಲ. ಛೇ, ಈ ನಿನ್ನ 7 ಜನ್ಮಕ್ಕೆ ಧಿಕ್ಕಾರ. ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನ ನಕುಲ ಸಹದೇವರುಗಳು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ನೃಪದನಂದಿನಿ, ತಂಗಿ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯಕ್ಕೆ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ತಂಗಿ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲು ಜನಾರ್ದನ? ವೇಣುಲೀಲಾ ಸಿರಗುಟ್ಟಿ ಬೇಡಿದರು ತೋರದೆ
ಕರತಟ್ಟಿಗೆ ಮೆರೆದು ತುರುವಿಗೆ ಕೈ ಚಾಚಿ ವಸ್ತ್ರಾಭರಣವ ಕೈದು ಬೆತ್ತಲೆಯ ಶಿಲೆಯಂತೆಯ ಬೆತ್ತಲೆಯ ಮಾಡಲೆಳೆಸಿದರು. ಬೆತ್ತಲೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆಳೆಸಿದರು. ಮೆರೆದ ಸಭಾಂಗಣದಲ್ಲಿ ಜನಾರ್ದನ ವೇಳಲಿಲ್ಲ ಕೃಷ್ಣ. ಅಣ್ಣ, ಹೀಗಿರುವಾಗ ನಾನೇನೆಂದು ಹೇಳಲಿ? ಧರ್ಮ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಕಡೆಗೆ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಬಂಡೆ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡಬಕನನ್ನೇ ಕೊಂದ ಮಹಾ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಛೆ, ಓಹೋ, ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ, ಆ ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ. ನಿಮಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ, ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಮೃತ್ಯುಸ್ವರೂಪಗಳು. ಅಣ್ಣ, ನಿಮ್ಮ ಬೆಂಬಲ ಒಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣದುರ್ಗೆಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ನಾನೇ ನಾಶ ಮಾಡುತ್ತೇನೆ. ಇಲ್ಲವೇ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬೆಂದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಬೇರೆ, ಈಕೆಯ ಅಭಿಪ್ರಾಯವೇ ಬೇರೆ ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡುವೆ? ಈಕೆಯ ಅಭಿಪ್ರಾಯ ಬೇರೆ ಆಯಿತಲ್ಲ ಎಂದೇಳಿದನಷ್ಟೇ. ಏಕೆ ನೀನು ಕೇಳಲಿಲ್ಲವೇ? ಕೇಳಿದ್ದರಿಂದ ಆಗುವ ಪ್ರಯೋಜನವಾದರೂ ಏನು? ನೀನು ಕೇಳಿದ್ರೆ ಸಾಕು ಬಿಡು. ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಉಳಿದ ನಾಲ್ವರು ಆಕೆ ಪತಿಗಳಲ್ಲವೇ? ಅವರೇ ಅದನ್ನ ಬಗೆಹರಿಸಲಿ. ಈ ಭೀಮನಿಗೂ ಅದಕ್ಕೆ ಯಾವುದೇ ಸಂಬಂಧವಿಲ್ಲ. ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೇನೆನುತ ಎನಗದಾಂಡದಿಂದ ಆ ದುಳ್ಳ ದುರ್ಯೋಧನನ ಪಡೆಯನು ಪುಡಿಪುಡಿಗುಟ್ಟುವೆನೆನುತಂ ನುಡಿದೆಯೋ ನಾನೆಂದು ಗಂಡುಗಲಿ ಢಂಬದ ನುಡಿಗಳ ಭಾವ
ನುಡಿದು ಮರೆತೆಯೋ ಮರೆತು ನಿದ್ರೆಯೋಳಿಹೆಯೋ ಹಿಡಿಂಬ ಮನೋಹರ. ಕಂಠದ ಕರುಳಿರದ ಬಿರುನುಡಿ ಕಣ್ಣೀರ ಕರೆಯದಿರು ಹೊಲ್ಲಬೆ. ಈ ನಿನ್ನ ಕಣ್ಣೀರಿಗೆ ಬದಲಾಗಿ ಹಾಗೆಯ ಎಂಡಿರ ಕಣ್ಣಲ್ಲೇ ಸಹಸ್ರ ಕಂಬನಿಯ ಹರಿಸುವೆ. ಕೆಳೆದು ತರುವೆನಾ ದುರ್ಯೋಧನ ದುಶ್ಯಾಸರೆಂಬ ರಣಕೀಟಗಳ ಕಾಲನೆ ಕೌರವನ ಎದುರಾಗಿ ನಿಲ್ಲಲಿ. ಕಲಕ್ಕೆ ಕುರು ಸಮಗ್ರವ ದುರ್ಯೋಧನ ತೊಡೆಯ ಬಗೆದು ದುಶ್ಯಾಸನನ ಒಳಗ ಕಟ್ಟಿಸುವೆ ನೀ ನಿನ್ನ ಬಿರುಮುಡಿಯ ಪಡೆದಿರು ವ್ಯತೆಯ. ಏ ನರಕಾಸುರ ಮರ್ದನ ಕೇಳನ್ನ ಕೊನೆಯ ಅಭಿಮತ ಹೇಳು ಭೀಮ. ಬಲ ಸೌಂದರ್ಯ ಕುಲ ಹೇಳುಗಳು ಬಲ ತಂದುಳಕ್ಕೆ ತಲೆಗಳನ್ನು ತೋಹ ಮುಗಿಸಿಕೊಂಡೆ ಪರಮಾತ್ಮ. ಭೀಮ ಬಲ ಸೌಂದರ್ಯ ಕುಲ ಹೇಳುಗಳನ್ನು ತಲ ತಂದುಗಳನ್ನು ಕೊಟ್ಟಿಗಳನ್ನು ತೋಹ ಮುಗಿಸಿಕೊಂಡೆ ಚಂಡ ಕೌರವನ ಗುಂಡಿಗೆ ಸೇರಿ ಮುಟ್ಟಿದ ಚಂಡ ಗುಂಡಿಗೆ ಸೇರಿ ಕಂಡ ಎಲುಬುಗಳ ತೊಂದರಿಸಿ ಬಣ ಚಂಡಿಗೆ ಮಾಡಿಸುವೆ. ಕಂಡ ಎಲುಬುಗಳ ತೊಂದರಿಸಿ ಬಣ ಚಂಡಿಗೆ ಮಾಡಿಸುವೆ. ಮೋದರವ ನೋಡದಂತೆ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದೆರವ ಗುರುವರವ ಕರುಗಳ ಸೇದು ದರ್ಪದಿಂದೆರವ ಗುರುವರವ ಕಾಲ್ಗಳ ಬೆಳೆದು ತಪ್ಪಡಿಸುವೆ. ಭೀಮ ಭಾವ ಪರಮಾತ್ಮ, ಈ ದ್ರುಪದ ಕುವರರಿಗೆ ಫಲಾಕ್ಷಣಂ ಮೆಚ್ಚಿಸಿ ಒಡನೆ ಪಾಶುಪತಾಶ್ರಮಂ ಫಲಾಕ್ಷಣಂ ಮೆಚ್ಚಿಸಿ ಒಡನೆ ಪಾಶುಪತಾಶ್ರಮಂ ವಿಧವಿಧತ್ರ ಪ್ರಯೋಗದಿ ಜಳಿಸಿದನೆ ವಿಜಯನೆಂಬ ಬೆದರಂ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ಪರಿಯೋಯಿ ಪುದು ತರವೆ ಧರ್ಮ ಜಗೆ ಕೃಷ್ಣ. ಪರಮಾತ್ಮ, ಈ ಸಂಧಿಯನ್ನು ನಿರಾಕರಿಸಿಬಿಡು. ನಮಗೂ ಯುದ್ಧವು ಸಿದ್ಧವಾಗಲೇಬೇಕು. ಅರ್ಜುನ, ಪಾರ್ಥ, ಮಿತ್ರ, ಧರ್ಮನಂದನ, ಕೃಷ್ಣ, ಭೀಮಾರ್ಜುನರಿಬ್ಬರು ಅಂತರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಬಹಿರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹೊತ್ತಿರುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಕೃಷ್ಣ, ಧರ್ಮನಂದನ, ಕಾಳಗ ಕೈಗೋದು ಅಸಮದವೇ ನನಗೆ. ಪರಮಾತ್ಮ, ಧರ್ಮನಂದನ, ಕಾಳಗ ಕೈಗೋದು ಅಸಮದವೇ ನನಗೆ. ಚಾಲಿಸ ಬೇಡ ಬೇಡ
ರಾಜ್ಯವ ಪಾಡೆವ ಅಂಗವ ಮಾಡೆಂದು ಬೇಡುವೆ ದೇವ. ಪರಮಾತ್ಮ ಅಂಗವ ಮಾಡೆಂದು ಬೇಡುವೆ ದೇವ. ಕದನದಿಂದಲಾಗುವ ಪಾಪದ ಮನವೇನು. ಕದನದಿಂದಲಾಗುವ ಪಾಪದ ಫಲವೇನು. ಕದನವು ಬೇರೆ ಮಗೆ ಓ ದೇವ, ಕದನವು ಬೇರೆ ಮಗೆ. ಕೃಷ್ಣ 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 ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ಇನ್ನೊಂದು ಸಾರಿ ಆ ದುರ್ಯೋಧನ ಬಳಿಗೆ ಹೋಗಿ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳು. ಆ ದುರ್ಯೋಧನನು ಕೊಡಲು ಸಮ್ಮತಿಸದಿದ್ದರೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಕೇಳು ಕೃಷ್ಣ. ಯುದ್ಧವು ಖಂಡಿತವಾಗಿಯೂ ಬೇಡ. ಧರ್ಮನಂದನ, ಕೃಷ್ಣ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿ ನಡೆಯಲೇಬೇಕು. ಅಣ್ಣ, ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ನೃಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರುಸಭೆ. ಪರಮಾತ್ಮ, ಅಣ್ಣ, ತಂಗಿ, ಧರ್ಮಪ್ರಭುವಿನ ಮಾತಿಗೆ ಕಟ್ಟಬಿದ್ದು ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಎಷ್ಟೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿಮ್ಮದಲ್ಲವೇ ಅಣ್ಣ? ಏನಿ ವೇದನೆ ಸೋದರಿ ತಂಗಿ, ಏನಿ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ, ಏನಿ ವೇದನೆ ಸೋದರಿ. ದುರುಳರು ನಿನ್ನನ್ನು ಸಭೆಯೊಳಗೊಂದು ಮುಡಿ ಇಳಿದೆಳೆ ತಂದು ಸರ್ವರೆದುರುಗಲು ಮಾನಾಪಹರಿಸಲು ಸಮಯದಿ ನೀನಂದು. ತಂಗಿ, ದುರುಳರು ನಿನ್ನನ್ನು ಸಭೆಯೊಳಗೊಂದು ಮುಡಿ ಇಳಿದೆಳೆ ತಂದು ಸರ್ವರೆದುರುಗಲು ಮಾನಾಪಹರಿಸಲು ಸಮಯದಿ ನೀನಂದು. ಕೃಷ್ಣ ಮರೆ ಇಡುತ್ತಾಯನ್ನ ಕರೆಯಲ ಕ್ಷಣ ಬಂದು, ಮರೆ ಇಡುತ್ತಾಯನ್ನ ಕರೆಯಲ ಕ್ಷಣ ಬಂದು, ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ ಓಡಿ ಬಂದು. ಏನಿ ವೇದನೆ ಸೋದರಿ, ಚಿಂತಿಸದಿರು ನಾನಿರು. ತಂಗಿ, ಚಿಂತಿಸದಿರು ನಾನಿರು. ಏನಿ ವೇದನೆ ಸೋದರಿ ಸೋದರಿ. ಚಿಂತಿಸಬೇಡಮ್ಮ, ನಿನ್ನ ಮನಾಭಿಲಾಷಗಳನ್ನು ಪರಿಹರಿಸುವ ಭಾರವೂ ನನ್ನದು. ಈ ದಿನವ ಹಸ್ತಿನಾವತಿಗೆ ತೆರಳುವೆನು. ಹಾಗೆ ಆಗ್ಲಿ ಅಣ್ಣ.